ದೃಷ್ಟಿ ಬೊಟ್ಟು ಕಣ್ಬಿಡಕ್ಕೆ ಆಗ್ತದ ಸಖತ್ ಬಿಸ್ಲು. ಬೈ ಇದು ಸ್ಟೈಲ್ ಬೈ ಸ್ಟೈಲ್. ಹೆಂಗ್ ಕಾಣಿಸ್ತಾ ಇದೀನಿ? ಸಕ್ಕದಾಗಿ ಕಾಣ್ತಿದ್ಯಾ. ಥ್ಯಾಂಕ್ ಯು. ಜಾತ್ರೆ ಗಾಡಿ ತರ ಕಾಣ್ತಿದ್ಯ. ಬೈ ಪಂಜಾಬ್ ಅಲ್ಲಿರೋ ಯೋಯೋ ಹನಿ ಸಿಂಗ್ ಫೋನ್ ಮಾಡಿ ಈ ಗೆಟಪ್ ಬಗ್ಗೆ ವಿಚಾರಿಸಿ ಫೋಟೋ ತರಿಸ್ಕೊಂಡು ಆಮೇಲೆ ಗೆಟಪ್ ಹಾಕೊಂಡಿದೀನಿ ಗೊತ್ತಾ? ನಮ್ ವೆಲ್ಡರ್ ರಾಜಣ್ಣ ಕೂಡ ಇದೇ ತರ ಕನ್ನಡಿ ಹಾಕೋರು. ಅದನ್ನ ಬಿಡು, ಬಜರಂಗಿಯಲ್ಲಿ ಬಜರಂಗಿ. ದತ್ತ, God gives nuts, but devil cracks them. ಈ ಬ್ರೋ ಈಗ ಅದೇನ್ ಹೇಳಿ ನನ್ ಪಚಂಗಿನ ದೂರ ಮಾಡ್ತಾನೋ. ಹಲೋ ದತ್ತ. ಬಜರಂಗಿ ಎಲ್ಲೋ ಇದೆಯಾ? ಬೇಗ ಗಾಡಿ ಎತ್ತು, ಆಚೆ ಹೋಗ್ಬೇಕು. ಅಯ್ಯೋ ದತ್ತ, ನೇತ್ರಮ್ಮ ಇವಾಗ ತಾನೇ ಆಚೆ ಹೋಗ್ಬೇಕು ಅಂದ್ರು, ಅದಕ್ಕೆ ಕರ್ಕೊಂಬಂದೆ. ಓ, ಚೋಟು ಜೊತೆ ಇದೆಯಾ? ಬರೋದು ಎಷ್ಟೊತ್ತಾಗತ್ತೆ? ದತ್ತ, ಇವಾಗ ಜಸ್ಟ್ ಹೊರಟ್ವಿ, ಸ್ವಲ್ಪ ಲೇಟ್ ಆಗ್ಬೋದು ಕಣ. ಯಾಕೆ, ಏನಾದರೂ ಇಂಪಾರ್ಟೆಂಟ್ ಕೆಲಸ ಆಯ್ತಾ? ಇಂಪಾರ್ಟೆಂಟ್ ಏನಿಲ್ಲ, ನೀನ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ದತ್ತ, ನಿನ್ ಎಲ್ಲಾದ್ರೂ ಹೊರಟಿದ್ಯಾ? ಅದೇ. ಎಲ್ಲಿಗೆ? ಅದು ಆತ್ಮಶಾಂತಿಗೆ, ಆಧ್ಯಾತ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ದತ್ತ, ಏನ್ ಹಾಗಂದ್ರೆ? ನೀನ್ ಹೋಗ್ಬಾ, ಬಂದಲ್ಲಿ ಹೇಳ್ತೀನಿ. ಸರಿ ಸರಿ, ಏನಾದರೂ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡು ದತ್ತ. ಸರಿ ಸರಿ. ಜೀ, ಬೇಗ ಕಾಲ್ ಕಟ್ ಮಾಡಕ್ ಏನಾಗಿತ್ತು ನಿನ್ಗೆ? ಮಾತಿಗ್ ಮಾತ್ ಬೆಳ್ದು ಬೇಗ ಮನೆಗ್ ಕಳ್ಸ್ಕೋಬೇಕಿತ್ತಾ? ಹಾಗಲ್ಲ ನೇತ್ರ, ಅವಸರವಾಗಿ ಫೋನ್ ಇಟ್ರೆ ಡೌಟ್ ಬರ್ಬೋದಲ್ವಾ, ಅದಕ್ಕೆ ಹಾಗೆ ಮಾತಾಡ್ದೆ. ಸದ್ಯ ಬ್ರೋ ಕರ್ದ ಅಂತ ಹೋಗ್ಲಿಲ್ವಲ್ಲ, ನನ್ ಪುಣ್ಯ. ನೇತ್ರ, ಸತ್ಯ ಹೇಳಿದ್ರೆ ಸಮಸ್ಯೆ ಇರಲ್ಲ, ಸುಳ್ಳು ಹೇಳಿ ಹೋಗಿದ್ರೆ ವಾಪಸ್ ಬರೋವರೆಗೂ ಸಮಾಧಾನನೇ ಇರ್ತಿರ್ಲಿಲ್ಲ. ಹಲೋ ಮಿಸ್ಟರ್ ಬಜರಂಗಿ, ಓವರ್ ಬಿಲ್ಡಪ್ ಬೇಡ. ಏನು ನನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಬ್ರೋಗ್ ಹೇಳಿ ಒಪ್ಸಿರೋ ತರ ಬಿಲ್ಡಪ್ ತಗೋಬೇಡ. ನಮಗೂ ಟೈಮ್ ಬರತ್ ನೋಡು, ಆವಾಗ ಬಿಲ್ಡಪ್ ಕೊಡ್ತೀವಿ. ಸರಿ ಬಿಡು, ಬಂದಾಗ ನೋಡ್ಕೊಳ್ಳುವಂತೆ. ಇವಾಗ ಒಂದ್ ವಿಷಯ ಯಾಕೆ? ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಬಾ. ಯಾಕೆ ಬೈ, ಚೆನ್ನಾಗಿಲ್ವಾ? ನಾನು ಈ ಕಾಲಕ್ಕೆ ತಕ್ಕನಂಗೆನೆ ಬಟ್ಟೆ ಹಾಕಿರೋದು. ಈ ತರ ಕರ್ಕೊಂಡು ಹೋದ್ರೆ ದತ್ತ ಬಾಯ್ ಯಾರೋ ಜೋಕರ್ನ ಕರ್ಕೊಂಡ್ ಬಂದಿದ್ರ ಅನ್ಕೋತಾರೆ. ಇನ್ನೇನು ಈ ತರ ಬ್ಲಾಕ್ ಅಂಡ್ ಬ್ಲಾಕ್ ಹಾಕೊಂಡು ಹೋದ್ರೆ ಬಿಟ್ಟು ಬಿಡ್ತಾರೆ. ಏನೋ ಅಂದೆ? ಅಂದ್ರೆ ಇದು ತಂಗಿ ಮನೆ ಹಾಕೊಳಕ್ ಹೇಳಿದ್ದು ಅಂತಂದೆ. ಮತ್ತೆ ಹಾಗೆ ಯಾರೋ ಯೋಯೋಗ್ ಫೋನ್ ಮಾಡ್ರಿ ಅಂತ ಹೇಳ್ದೆ. ಟೈಮ್ ಆಯ್ತು. ಎಲ್ಲ ನಿನ್ ತಂಗಿ ಅವ? ಓಹೋ, ಯಾಕೋ ತಂಗಿಯ ಒಂದ್ ಬಾರಿ ಮಿಸ್ ಮಾಡ್ಕೋತಾ ಇರಂಗಿದೆ. ಹೌದು, ಮಿಸ್ ಮಾಡ್ಕೋತಾ ಇದ್ದೀನಿ. ಗಂಡ ಹೆಂಡತಿನ ಮಿಸ್ ಮಾಡ್ಕೊಳ್ದೆ ಯಾರು ಮಿಸ್ ಮಾಡ್ಕೋತಾರೆ? ಓಹ್, ಬರ್ತಾ ಬರ್ತಾ ಲವ್ ಜಾಸ್ತಿ ಆಗ್ತದೆ. ಸ್ವಲ್ಪ ಮುಚ್ಕೊಂಡು ಹೋಗಿ ನಿನ್ ತಂಗಿ ಒಂದ್ ಕರ್ಕೊಂಬರ. ನಾನೇನ್ ಕರ್ಕೊಂಡ್ ಬರೋದು? ಅಲ್ಲೋಡಿ. ಎಲ್ಲಿ?
ಎಂಥ ಕೆಲಸ ಆಗೋಯ್ತು, ಅದಕ್ಕೆ ಸ್ಯಾರಿ ಮೇಲೆಲ್ಲ ಕೆಸರಾಗ್ಬಿಟ್ಟಿದೆ. ತಪ್ಪಾಯ್ತು ಅದಕ್ಕೆ, ಕ್ಷಮಿಸ್ಬಿಡಿ ಬೈ, ಸಾರಿ. ಏಯ್, ನಾನು ಯಾರು ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲದೆ ಹೆಸರು ಹೇಳ್ತೀನ ಬೈ. ಅಂದ್ರೆ ಗೊತ್ತಿದ್ದು ಕೆಸರು ಹಾರಿಸ್ದಾ? ಛೇ ಹಾಗೆಲ್ಲ ಮಾಡೋಕ್ಕಾಗುತ್ತಾ ಬೈ? ಕೆಸರು ಆಡ್ದಾಗ ನೀವು ಯಾರು ಅಂತ ಗೊತ್ತಾಗಿಲ್ಲ. ಯಾವಾಗ ನೀವು ಉಗಿಯಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅವಾಗ ನಿಮ್ಗೆ ನೋಡ್ನಲ್ಲ, ಅವಾಗಲೇ ಗೊತ್ತಾಗಿದ್ದು ಬಾಯಿ ಅಂತ. ಹೌದು, ನಿನಗೆ ನಾನು ಹೇಗೆ ಗೊತ್ತು? ದಿ ಗ್ರೇಟ್ ದತ್ತ ಬೈ, ಇಡೀ ಬಳ್ಳಾರಿಯಲ್ಲಿ ಯಾರು ಗೊತ್ತಿಲ್ಲ. ಅಲ್ಲ, ಇಡೀ ಕರ್ನಾಟಕದಲ್ಲಿ ಯಾರು ಅಲ್ಲ, ಇಡೀ ಇಂಡಿಯಾದಲ್ಲೇ ಯಾರು ಗೊತ್ತಿಲ್ಲ. ಸಾಕಷ್ಟು ಬಿಲ್ಡಪ್ ಕೊಟ್ಟಿದ್ದು. ನಾನೇನಷ್ಟು ಗ್ರೇಟ್ ಅಲ್ಲ. ಸಿಂಹ ತಾನು ಅಂತ ಹೇಳ್ಕೊಳ್ಳದೆ ಹೋದ್ರು ಅದ್ರ ಗತ್ತೆ ಏನು ಅಂತ ನಮಗೆ ಗೊತ್ತಿರುತ್ತೆ ಬೈ. ನೀನು ಎಷ್ಟೇ ಬೆಣ್ಣೆ ಹಚ್ಚಿದ್ರು ನನಗೆ ನಿನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ಲ. ಯಾಕೆ ಬೈ? ನನಗೆ ಬರ್ತಿರೋ ಕೋಪಕ್ಕೆ 2 ಬಾರ್ಸನ ಅನಿಸ್ತಿದೆ. ನನ್ನ ಹೆಂಡ್ತಿನ ಅದಕ್ಕೆ ಅಂತ ಕರೆದ್ಬಿಟ್ಟಲ್ಲ, ಅದಕ್ಕೆ ಸುಮ್ಮನೆ ಇದ್ದೀನಿ. ನೋಡು ಎಷ್ಟು ಗಲೀಜಾಗಿದೆ. ಅದಕ್ಕೆ ಬೈಕೊಂಬೇಡಿ. ಏನೋ ಸ್ವಲ್ಪ ಬೇಗ ಮನೆಗೆ ಹೋಗೋಣ ಅಂತ ಗುಂಡಿ ನೋಡಿಲ್ಲ ಅಷ್ಟೇ. ಪರವಾಗಿಲ್ಲ ಬಿಡಿ. ಅದಕ್ಕೆ ಇಲ್ಲೇ ಹತ್ರದಲ್ಲಿ ನಮ್ಮ ಮನೆ ಇದೆ, ಅಲ್ಲಿ ಬಂದು ನೀವು ಕೀ ಮಾಡಿಕೊಂಡು ಆಮೇಲೆ ಹೊರಡ್ಬೋದು. ಬೇಡ ನಾವು ಮನೆಗೆ ಹೋಗ್ಬೇಕು, ಲೇಟ್ ಆಗ್ತಿದೆ ರೀ. ನಡೀರಿ ಹೋಗೋಣ. ಮನೆಗೆ ಹೊರಟ್ರ? ಬನ್ನಿ. ಬಾ ಯಜಮಾನ್. ಒಂದು ಒಳ್ಳೆ ಅವಕಾಶನ ಹಾಳು ಮಾಡ್ದ. ಗೃಹ ಪ್ರವೇಶಕ್ಕೆ ಕಾಗಿ ಬಂದಂಗೆ ಬಂದ. ಬೈ ಏನೋ ಬೈಕೊಂಡ್ರ? ಏನಿಲ್ಲಪ್ಪ, ಮನೆಗೆ ಹೊರಟಿದ್ವಿ ಅಂದೆ. ಬಾ ಯಜಮಾನ್. ಮನೆಗ ನಾನೇ ಡ್ರಾಪ್ ಮಾಡ್ತೀನಿ. ಹೇಳ್ರಿ, ನಾವು ನಡ್ಕೊಂಡೇ ಹೋಗೋಣ. ಅದಕ್ಕೆ ನನ್ನ ಮಾತು ಕೇಳಿ. ಬಟ್ಟೆ ಎಲ್ಲ ಗಲೀಜಾಗಿದೆ, ಮಳೆ ಬರೋ ಹಾಗಿದೆ. ಇಳಿರಿ ಇಬ್ರು, ಇಳಿರಿ ಕಾರಿಂದ. ಅವ್ನು ಮಲ್ಕೊಂಡಿದ್ದಾನೆ ಅಂತ ಅನ್ಕೊಂಡಲ್ಲ ಬಜರಂಗಿ ನಾನು. ಅಯ್ಯೋ ನೇತ್ರ, ಅವನು ಮಲ್ಕೊಂಡಿದ್ದಾನೆ ಅಂತ ನಾನು ಕೂಡ ಅನ್ಕೊಂಡಿದ್ದೆ. ಯಾವಾಗ್ಲೂ ಅವ್ನು ಮಲ್ಕೊಂಡ್ರೆ ಅವನಿಗೆ ಚೆನ್ನಾಗಿ ಹೊಡೆದ್ರು ಅವನಿಗೆ ಎಚ್ಚರ ಆಗಲ್ಲ. ಆದ್ರೆ ಇವತ್ತು ನೋಡಿದ್ರೆ ಇಳಿರಿ, ಕೆಳಗಡೆ ಇಳಿರಿ, ಇಬ್ರು ಇಳಿರಿ. ಇಳಿರಿ ಇಬ್ರು ಅಂದೆ. ಏಯ್ ಸೈಲೆಂಟ್, ಏನ್ ಮಾತಾಡ್ತಿದ್ಯಾ? ಏನು ಕನ್ಸ್ ಕಾಣಿಸಿದ್ಯಾ? ಹೌದೌದು, ಸೈಲೆಂಟ್ ಕನ್ಸ್ಕೊಂಡು ಕಿರ್ಚ್ಕೊತಿರ್ಬೇಕೇನೋ ಅಲ್ವಾ? ಶಟಪ್, ಇಬ್ರು ಸ್ವಲ್ಪ ಬಾಯಿ ಮುಚ್ತೀರಾ? ಆಹಾ, ಸಿಕ್ಕಾಕೋಬಿಟ್ಟು ಈಗ ನಾನು ಕನ್ಸ್ಕೊಂತ ಇದೀನಿ ಅಂತ ನನಗೆ ಯಾಮರಿಸ್ತಾ ಇದ್ದೀರಾ? ನಿಮ್ಮಿಬ್ರು ಕಡೆಗೆ ನಾನೇನ್ ಗುಗ್ಗು ತರ ಕಾಣಿಸ್ತಾ ಇದ್ದೀನಾ? ಏಯ್ ಏನ್ ಸಿಕ್ಕಾಕೊಂಡಿದ್ದು? ನಾನೆಲ್ಲಿ ಸಿಕ್ಕಾಕೊಂಡೆ? ಹಲೋ ಬಜರಂಗಿ ಬಾಸು, ಇಂಥವೆಲ್ಲ ಎಷ್ಟು ನೋಡಿಲ್ಲ ಬಾಸು. ಈಗ ಸುಮ್ನೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಇಲ್ಲ ಅಂದ್ರೆ ಮುಚ್ಚು, ಯಾಕೆ ರೋಡಲ್ಲಿ ಕೂಕೋತಿದ್ಯಾ? ಹಾಗಾದ್ರೆ ನೀವಿಬ್ರು ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀರಾ ತಾನೆ? ಹೌದು. ಮತ್ತೆ ಹೇಳಿ, ಎಷ್ಟು ದಿನದಿಂದ ಇದನ್ನ ನಡೆಸ್ತಾ ಇದ್ದೀರಾ? ಸುಮಾರು ದಿವಸ ಆಯ್ತು ಸೈಲೆಂಟ್ ಬಾಯ್. ಸೈಲೆಂಟ್, ಈ ವಿಷಯ ದೇಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಪ್ಲೀಸ್ ಸೈಲೆಂಟ್, ಯಾರಿಗೂ ಹೇಳ್ಬೇಡ. ಹೇಳ್ಬಾರ್ದ? ನಾನು ದತ್ತಾಬೈ ನಿಯತಿ ನಾಯ್. ಇವತ್ತಿನವರೆಗೂ ನಾನು ಯಾವ ಗುಟ್ಟನ್ನು ಮುಚ್ಚಿಟ್ಟಿಲ್ಲ, ಯಾವ ರಹಸ್ಯನೂ ಬಚ್ಚಿಟ್ಟಿಲ್ಲ. ಏ ಭಗವಂತ,
ನನ್ನನ್ನು ಏನು ಸೀಕ್ರೆಟ್ಗಳನ್ನ ಇಕ್ಕೊಳ್ಳೋ ಲಾಕರ್ ಅನ್ಕೊಂಡಿದ್ಯಾ? ಇರೋ ಬರೋ ಸೀಕ್ರೆಟ್ನೆಲ್ಲ ತಂದು ಡಸ್ಟ್ಬಿನ್ ತರ ನನ್ನ ತಲೆಯಲ್ಲಿ ತುಂಬುತ್ತಾ ಇದೆಯಲ್ಲ. ಇವರು ಸೀಕ್ರೆಟ್ ನ ಹೇಳೋದಲ್ದೆ ಯಾರಿಗೂ ಹೇಳಬೇಡ ಅಂತ ಬೇರೆ ಹೇಳ್ತಾ ಇದಾರೆ. ಒಂದು ಸೀಕ್ರೆಟ್ ಮುಚ್ಚಿಡಕ್ಕೆ ಈ ರೇಂಜ್ ಕುಡಿತಾ ಇದ್ದೀನಿ, ಈಗ ಈ ಸೀಕ್ರೆಟ್ ನ ಬೇರೆ ಮುಚ್ಚಿಡ್ಬೇಕಾ? ಸೀಕ್ರೆಟ್ ಮುಚ್ಚಿಡ್ಬೇಕಾ? ಮತ್ಯಾವ ಸೀಕ್ರೆಟ್ ಮುಚ್ಚಿಟ್ಟಿದ್ಯಾ? ನಿನಗೆ ಆಯ್ತು ಸೈಲೆಂಟ್, ಸಮಾಧಾನ ಮಾಡ್ಕೋ, ಕೋಪ ಮಾಡ್ಕೋಬೇಡ. ಅದು ಏನು ಅಂತ ನಾನು ಕೇಳಲ್ಲ, ಏನು ಅಂತ ನೀವು ಹೇಳ್ಬೇಡಿ. ಆದ್ರೆ ಈ ವಿಷಯ ಮಾತ್ರ ತತ್ತಂಗೆ ಹೇಳ್ಬೇಡಿ ಪ್ಲೀಸ್. ಸೈಲೆಂಟ್ ಅಲ್ಲ, ಸೈಲೆಂಟ್ ಬಾಯ್. ಸರಿ ಸರಿ ಸೈಲೆಂಟ್ ಬಾಯ್. ಹೌದು, ನಾನು ಹೇಳ್ದೇನೆ ದತ್ತಾ ಬೈಕ್ ಗೊತ್ತಾದ್ರೆ? ಇಲ್ಲ ಇಲ್ಲ ಇಲ್ಲ, ಹಾಗಲ್ಲ, ಏನು ಆಗಲ್ಲ. ನಾನು ಆಕ್ಚುಲಿ ಇದನ್ನೆಲ್ಲ ದತ್ತನ ಹತ್ರ ಹೇಳ್ಬೇಕಂತಿದ್ದೀನಿ, ಒಳ್ಳೆ ಟೈಮ್ ಬರ್ತಿಲ್ಲ ಅಷ್ಟೇ. ಸಮಯ ನೋಡ್ಕೊಂಡು ನಾನು ಎಲ್ಲ ದತ್ತಂಗೆ ಹೇಳ್ಬಿಡ್ತೀನಿ. ಅಲ್ಲಿವರೆಗೂ ಸೈಲೆಂಟ್ ಬಾಯ್ ಸ್ವಲ್ಪ ಸಮಾಧಾನವಾಗಿರಿ ಪ್ಲೀಸ್. ಆಯ್ತು, ಇದನ್ನು ಬಿಟ್ರೆ ನನಗೆ ಬೇರೆ ದಾರಿ ಇಲ್ಲ. ಸರಿ, ನಡೀರಿ. ಸರಿ ಸರಿ. 1 ನಿಮಿಷ, ನಂದೊಂದು ಕಂಡೀಷನ್ ಇದೆ. ಏನು? ಇನ್ನು ಮುಂದೆ ನೀವಿಬ್ರು ನಾನು ಹೇಳ್ದಾಗೆ ಕೇಳಬೇಕು. ಯಜಮಾಂತಿ ಹೋಗೋಣ. ಬೇಡ ರೀ, ಯಾರೋ ಏನೋ ಗೊತ್ತಿಲ್ಲ, ಮೊದ್ಲು ಬೇಗ ಹೋಗಿ ಮನೆಗೆ ಸೇರ್ಕೊಳ್ಳೋಣ. ಯಾಕೆ ರಿಸ್ಕ್? ರಿಸ್ಕು ಪಸ್ಕು ಅದೆಲ್ಲ ಏನೂ ಇಲ್ಲ ಅತ್ಗೆ. ನಿಮಗ್ ನಾನು ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಏನಂತೆ, ನೀವ್ ಯಾರು ಅಂತ ನನಗೆ ಗೊತ್ತಲ್ವಾ? ನಮ್ ದತ್ತಾಬಾಯಿಗೂ ಅತ್ಗೆಗೂ ಸಹಾಯ ಮಾಡಕ್ಕಾಗಿಲ್ಲ ಅಂದ್ರೆ ನನಗೆ ಆ ಕಾರ್ ಯಾಕೆ ಹೇಳಿ? ರೀ ಬೇಡ. ಯಜಮಾಂತಿ ನಾನಿದ್ದೀನಲ್ಲ, ಏನಾಗಲ್ಲ, ಬಾ. ಇದು ಮಾತು ಅಂದ್ರೆ? ದತ್ತಾಬಾಯಿ ನಿಮ್ ಜೊತೆ ಇರ್ಬೇಕಾರೆ ನಿಮಗೆ ಯಾಕೆ ಭಯ ಹೇಳಿ? ದತ್ತಾಬಾಯಿ ಜೊತೆಲಿದ್ರೆ 100 ಆನೆ ಬಲ ಇದ್ದಷ್ಟು. ಆಗ್ಲೇ ಸಿಂಹ ಅಂದೆ, ಈಗ ಆನೆ ಅಂತಿದ್ಯಾ? ನಾನೇನು ಝೂ ತರ ಕಾಣಿಸ್ತಿದ್ದೀನಿ ನಾನು? ಇಲ್ಲ ಬಾಯ್, ನೀವಂತರ ರಾಜ ಇದ್ದಂಗೆ, ರಾಜ ರಾಣಿ. ಬನ್ನಿ ಬಾಯಿ, ಬನ್ನಿ ಬನ್ನಿ. ಬಾ ಯಜಮಾಂತಿ.